ನಮಸ್ಕಾರ ಸ್ನೇಹಿತರೆ, ಜ್ಞಾನ ಸುರಭಿ ಕನ್ನಡಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಸ್ವಾಗತ. ಕಳೆದ ತರಗತಿಯಲ್ಲಿ ನಾವು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆ 1 2025-26 ಸಾಲಿನ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಗೆ ಒಳಪಡಿಸಿದ್ವಿ. ಇಂದು ಮಾದರಿ ಪ್ರಶ್ನೆ ಪತ್ರಿಕೆ 2 2025-26 ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಗೆ ಒಳಪಡಿಸೋಣ. ಭೌತಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಮೊದಲನೇ ಪ್ರಶ್ನೆ ನೋಡಿ. ವಿದ್ಯುತ್ ಪ್ರವಾಹದ SI ಏಕಮಾನ. ಆಯ್ಕೆ 1 ಆಂಪಿಯರ್, ಆಯ್ಕೆ ಬಿ ಓಮ್, ಆಯ್ಕೆ ಸಿ ವೋಲ್ಟ್, ಆಯ್ಕೆ ಡಿ ವ್ಯಾಟ್. ಇಲ್ಲಿ ಸರಿಯಾದ ಉತ್ತರ ಮಕ್ಕಳೇ ಆಂಪಿಯರ್ ಅನ್ನುವಂಥದ್ದು ಸರಿಯಾದ ಉತ್ತರವಾಗಿರುತ್ತದೆ. ಈ ಓಮ್ ಅನ್ನುವಂಥದ್ದು ವಿದ್ಯುತ್ ರೋಧದ SI ಏಕಮಾನವಾಗಿದೆ. ವೋಲ್ಟ್ ಅನ್ನೋದು ವಿದ್ಯುತ್ ವಿಭವಾಂತರದ SI ಏಕಮಾನವಾಗಿದೆ. ವ್ಯಾಟ್ ಅನ್ನುವಂಥದ್ದು ವಿದ್ಯುತ್ ಸಾಮರ್ಥ್ಯದ SI ಏಕಮಾನವಾಗಿದೆ. ಎರಡನೆಯ ಪ್ರಶ್ನೆ, ಈ ಕೆಳಗಿನ ಚಿತ್ರವನ್ನು ಗಮನಿಸಿ. ವೃತ್ತಾಕಾರದ ಸುರುಳಿಯ ಕೇಂದ್ರ C ನಲ್ಲಿ ಕಾಂತಕ್ಷೇತ್ರವು ಆಯ್ಕೆ ಎ 0, ಆಯ್ಕೆ ಬಿ I, ಆಯ್ಕೆ ಸಿ 2I1, ಆಯ್ಕೆ ಡಿ 2I2. ಮಕ್ಕಳೇ ಸರಿಯಾದ ಉತ್ತರ 0. ಏಕೆಂದರೆ ವಾಹಕ ಸುರುಳಿಯ ಕೇಂದ್ರದಲ್ಲಿನ ಪ್ರತಿ ಬಿಂದುವಿನಿಂದ ಉಂಟಾದ ಕಾಂತೀಯ ಬಲ ರೇಖೆಗಳು ಸರಳ ರೇಖೆಯಲ್ಲಿರುವಂತೆ ಗೋಚರಿಸುತ್ತವೆ. ಆದ್ದರಿಂದ ವೃತ್ತಾಕಾರದ ಸುರುಳಿಯ ಕೇಂದ್ರದಲ್ಲಿ ಕಾಂತಕ್ಷೇತ್ರವು ಶೂನ್ಯವಾಗಿರುತ್ತದೆ. ನೋಡಿ, 1 ಅಂಕದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 3, ವಾಹನದ ಹಿನ್ನೋಟ ದರ್ಪಣವಾಗಿ ಯಾವ ದರ್ಪಣವನ್ನು ಬಳಸುತ್ತಾರೆ? ನೋಡಿ, ಉತ್ತರ ಪೀನ ದರ್ಪಣ. 4ನೆಯ ಪ್ರಶ್ನೆ, ಗೃಹ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಡೆಯಲು ಯಾವುದಾದರೂ 2 ಸಲಹೆಗಳನ್ನು ಪಟ್ಟಿ ಮಾಡಿ. ಉತ್ತರ, ವಿದ್ಯುತ್ ಮಂಡಲದಲ್ಲಿನ ಸಜೀವ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬಾರದಂತೆ ನೋಡಿಕೊಳ್ಳಬೇಕು. ತಂತಿಗಳ ಮೇಲಿನ ಅವಾಹಕ ಹೊದಿಕೆ ಹಾನಿಯಾಗಿರಬಾರದು. ವಿದ್ಯುತ್ ಉಪಕರಣಗಳಲ್ಲಿ ದೋಷವಿರಬಾರದು. ಹಲವು ಉಪಕರಣಗಳನ್ನು ಒಂದೇ ಸಾಕೆಟಿಗೆ ಜೋಡಿಸಿರಬಾರದು. ವಿದ್ಯುತ್ ಮಂಡಲದಲ್ಲಿ ಸೂಕ್ತ ದರದ ಫ್ಯೂಸನ್ನು ಬಳಸುವುದು. 2 ಅಂಕದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 5, ಸರಳ ವಿದ್ಯುತ್ ಮಂಡಲದ ಚಿತ್ರವನ್ನು ಬರೆಯಿರಿ. ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನು ಗುರುತಿಸಿ. ಸ್ನೇಹಿತರೆ, ಚಿತ್ರವನ್ನು ಗಮನಿಸಿ. ನೋಡಿ, ಚಿತ್ರ ಈ ರೀತಿಯಾಗಿದೆ. ಸರಳ ವಿದ್ಯುತ್ ಮಂಡಲದ ಚಿತ್ರ. ಇಲ್ಲಿ ವೋಲ್ಟ್ ಅನ್ನುವಂಥದ್ದು ವೋಲ್ಟ್ ಮೀಟರು, ಅಮ್ಮೀಟರ್ಗಳನ್ನು ನೀವು ಚಿತ್ರದಲ್ಲಿ ಗುರುತಿಸಬೇಕಾಗುತ್ತದೆ. ಪ್ರಶ್ನೆ ಸಂಖ್ಯೆ 6, ಒಂದು ವಿದ್ಯುತ್ ಮೋಟಾರ್ 220 ವೋಲ್ಟ್ ಆಕಾರದಿಂದ 10 ಆಂಪಿಯರ್ ವಿದ್ಯುತ್ ಪ್ರವಾಹವನ್ನು ಪಡೆಯುತ್ತದೆ. ಮೋಟಾರಿನ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ. ಸ್ನೇಹಿತರೆ, ದತ್ತ ವೋಲ್ಟ್ ಕೊಟ್ಟಿದ್ದಾರೆ. V = 220 ವೋಲ್ಟು. A = 10 ಆಂಪಿಯರ್. ಎ ಅಂದ್ರೆ I ವಿದ್ಯುತ್ ಪ್ರವಾಹ. P = V × I. ಇಲ್ಲಿ V ಅಂದರೆ 220 ವೋಲ್ಟ್ ಇಂಟು I ಅಂದರೆ 10 ಆಂಪಿಯರ್. P = 2200 ವ್ಯಾಟ್ ಆಗುತ್ತದೆ ಸ್ನೇಹಿತರೆ. ಪ್ರಶ್ನೆ ಸಂಖ್ಯೆ 7, ಬಿಳಿಯ ಬಣ್ಣದ ಬೆಳಕಿನ ಪುನರ್ ಸಂಯೋಜನೆಯನ್ನು ತೋರಿಸಲು ನ್ಯೂಟನ್ ಅವರು ಮಾಡಿದ ಪ್ರಯೋಗದ ಚಿತ್ರವನ್ನು ಬರೆಯಿರಿ. ನೋಡ್ರಿ, ಚಿತ್ರ ಈ ರೀತಿಯಾಗಿದೆ. ನೀವು ಗಮನಿಸಬೇಕು. ಇದು ಇಂಪಾರ್ಟೆಂಟ್ ಚಿತ್ರವಾಗಿರುತ್ತದೆ. ಪ್ರಶ್ನೆ ಸಂಖ್ಯೆ 8, ಎ ಬೆಳಕಿನ ಪ್ರತಿಫಲನದ 2 ನಿಯಮಗಳನ್ನು ನಿರೂಪಿಸಿ. ಬಿ ದರ್ಪಣದ ವರ್ಧನೆ ಎಂದರೇನು? ವರ್ಧನೆಯ ಮೌಲ್ಯದಲ್ಲಿ ಋಣಾತ್ಮಕ ಚಿಹ್ನೆಯು ಏನನ್ನು ಸೂಚಿಸುತ್ತದೆ? ಈ ಬೆಳಕಿನ ಪ್ರತಿಫಲನ 1ನೇ ನಿಯಮ, ಪತನ ಕೋನವು ಪ್ರತಿಫಲನದ ಕೋನಕ್ಕೆ ಸಮನಾಗಿರುತ್ತದೆ. 2ನೇ ನಿಯಮ, ಪತನ ಕಿರಣ, ಪ್ರತಿಫಲನದ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಈ 3 ಒಂದೇ ಸಮತಲದಲ್ಲಿರುತ್ತವೆ. ದರ್ಪಣಗಳಿಂದ ಉಂಟಾದ ಪ್ರತಿಬಿಂಬದ ಎತ್ತರ ಮತ್ತು ವಸ್ತುವಿನ
ಎತ್ತರಗಳ ನಡುವಿನ ಅನುಪಾತವನ್ನು ವರ್ಧನೆ ಎನ್ನುವರು. ಈ ರೀತಿಯಾಗಿ ಆದರೂ ಬರೀಬಹುದು ಸ್ನೇಹಿತರೆ. ಇಲ್ಲವಾದರೆ ಪ್ರತಿಬಿಂಬವು ವಸ್ತುವಿಗಿಂತ ಎಷ್ಟು ಪ್ರಮಾಣದಲ್ಲಿ ವರ್ಧಿಸಿದೆ ಎನ್ನುವುದನ್ನು ನಾವು ದರ್ಪಣದ ವರ್ಧನೆ ಎಂದು ಕರೆಯುತ್ತೇವೆ. ಈ ರೀತಿಯಾದರೂ ನೀವು ಬರೆಯಬಹುದು. ವರ್ಧನೆಯ ಮೌಲ್ಯದಲ್ಲಿ ಋಣಾತ್ಮಕ ಚಿಹ್ನೆಯು ಪ್ರತಿಬಿಂಬವು ಸತ್ಯ ಪ್ರತಿಬಿಂಬ ಎಂಬುದನ್ನು ಸೂಚಿಸುತ್ತದೆ. ಪ್ರಶ್ನೆ ಸಂಖ್ಯೆ 8ಕ್ಕೆ ಅಥವಾ ಅನ್ನುವಂಥ ಬೇರೆ ಪ್ರಶ್ನೆ ಇದೆ. ಆಯತಾಕಾರದ ಗಾಜಿನ ಚಪ್ಪಡಿಯ ಮೂಲಕ ಬೆಳಕಿನ ವಕ್ರೀಭವನವನ್ನು ತೋರಿಸುವ ಚಟುವಟಿಕೆಯನ್ನು ವಿವರಿಸಿ. ಉತ್ತರ: 1. ಡ್ರಾಯಿಂಗ್ ಬೋರ್ಡ್ನ ಮೇಲೆ ಬಿಳಿ ಕಾಗದದ ಹಾಳೆಯನ್ನು ಡ್ರಾಯಿಂಗ್ ಪಿನ್ನುಗಳ ಸಹಾಯದಿಂದ ಅಳವಡಿಸಿ ಆಯತಾಕಾರದ ಗಾಜಿನ ಚಪ್ಪಡಿಯನ್ನು ಹಾಳೆಯ ಮೇಲೆ ಮಧ್ಯಭಾಗದಲ್ಲಿ ಇರಿಸಬೇಕು ಮತ್ತು ಗಾಜಿನ ಚಪ್ಪಡಿಯ ಸುತ್ತಲೂ ಪೆನ್ಸಿಲ್ ಸಹಾಯದಿಂದ ರೇಖೆಗಳನ್ನು ಎಳೆಯಬೇಕು. ಒಂದೇ ರೀತಿಯ 4 ಗುಂಡು ಪಿನ್ನುಗಳನ್ನು ತೆಗೆದುಕೊಂಡು ಅದರಲ್ಲಿ 2 ಪಿನ್ನುಗಳನ್ನು ಹಾಳೆಗೆ ಲಂಬವಾಗಿರುವಂತೆ ಮೇಲಿನ ಅಂಚಿನೊಂದಿಗೆ ಒಂದು ಓರೆಯಾದ ರೇಖೆಯನ್ನು ಉಂಟು ಮಾಡುವಂತೆ ಪಿನ್ನುಗಳನ್ನು ಚುಚ್ಚಬೇಕು. ಚುಚ್ಚಿರುವ ಪಿನ್ನುಗಳ ಪ್ರತಿಬಿಂಬಗಳಿಗಾಗಿ ಚಪ್ಪಡಿಯ ವಿರುದ್ಧ ಅಂಚಿನಿಂದ ನೋಡಬೇಕು ಮತ್ತು ಇತರೆ 2 ಪಿನ್ನುಗಳನ್ನು ಮೊದಲ ಪಿನ್ನುಗಳ ಪ್ರತಿಬಿಂಬಗಳ ನೇರದಲ್ಲಿ ಬರುವಂತೆ ಚುಚ್ಚಬೇಕು. ಪಿನ್ನುಗಳು ಮತ್ತು ಗಾಜಿನ ಚಪ್ಪಡಿಯನ್ನು ತೆಗೆಯಬೇಕು. ಮೇಲಿನ ಅಂಚಿಗೆ ಮೇಲಿನ ಪಿನ್ನುಗಳ ತುದಿಗಳನ್ನು ಸೇರಿಸಿ ಹಾಗೂ ಕೆಳಗಿನ ಅಂಚಿಗೆ ಕೆಳಗಿನ ಪಿನ್ನುಗಳ ತುದಿಗಳನ್ನು ಸೇರಿಸಿ ಗಾಜಿನ ಚಪ್ಪಡಿಯ ಆ 2 ಬಿಂದುಗಳನ್ನು ಸೇರಿಸಿ. ಪ್ರಶ್ನೆ ಸಂಖ್ಯೆ 9 ಎ. ಸಮೀಪದೃಷ್ಟಿ ಎಂದರೇನು? 9 ಬಿ. ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದರೇನು? ದೂರದ ವಸ್ತುಗಳನ್ನು ನೋಡುವಾಗ ಕಣ್ಣು ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತದೆ? ಉತ್ತರ: ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾದ ಆದರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲದ ಕಣ್ಣಿನ ದೋಷವನ್ನು ಸಮೀಪದೃಷ್ಟಿ ಎನ್ನುವರು. ಬಿ. ಹತ್ತಿರದ ವಸ್ತುಗಳು ಹಾಗೂ ದೂರದ ವಸ್ತುಗಳನ್ನು ನೋಡಲು ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎನ್ನುವರು. ದೂರದ ವಸ್ತುಗಳನ್ನು ನೋಡುವಾಗ ಸಿಲಿಯರಿ ಸ್ನಾಯುಗಳಿಂದ ಕಣ್ಣಿನ ಮಸೂರದ ವಕ್ರತೆಯು ಮಾರ್ಪಡಿಸಲ್ಪಡುತ್ತದೆ ಅಥವಾ ಕಡಿಮೆಯಾಗುತ್ತದೆ. ಕಣ್ಣಿನ ಮಸೂರದ ಸಂಗಮ ದೂರ ಹೆಚ್ಚಾಗುತ್ತದೆ. ಕಣ್ಣಿನ ಮಸೂರವು ತೆಳ್ಳಗಾಗುತ್ತದೆ. ಇದರಿಂದ ದೂರದ ವಸ್ತುಗಳು ಸ್ಪಷ್ಟವಾಗಿ ನಮಗೆ ಗೋಚರಿಸುತ್ತವೆ ಮಕ್ಕಳೇ. 9ನೇ ಪ್ರಶ್ನೆಗೂ ಸಹಿತ ಅಥವಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ನಕ್ಷತ್ರಗಳು ಮಿನುಗುವಂತೆ ಕಾಣುತ್ತವೆ ಆದರೆ ಗ್ರಹಗಳು ಮಿನುಗುವುದಿಲ್ಲ, ಏಕೆ? ಉತ್ತರ: ನಕ್ಷತ್ರಗಳ ಮಿನುಗುವಿಕೆಯು ವಾಯುಮಂಡಲದಲ್ಲಿ ನಕ್ಷತ್ರಗಳ ಬೆಳಕಿನ ವಕ್ರೀಭವನದಿಂದ ಉಂಟಾಗಿದೆ. ವಾಯುಮಂಡಲದಲ್ಲಿನ ವಿವಿಧ ಸ್ತರಗಳ ವಕ್ರೀಭವನ ಸ್ಥಿರಾಂಕವು ಭಿನ್ನವಾಗಿರುವುದರಿಂದ ನಕ್ಷತ್ರಗಳಿಂದ ಬರುವ ಬೆಳಕು ಸತತವಾಗಿ ವಕ್ರೀಭವನ ಹೊಂದುತ್ತದೆ. ಇದರಿಂದಾಗಿ ನಕ್ಷತ್ರಗಳು ಮಿನುಗಿದಂತೆ ಕಾಣುತ್ತವೆ. ಗ್ರಹಗಳು ನಕ್ಷತ್ರಗಳಿಗಿಂತ ಹತ್ತಿರದಲ್ಲಿವೆ. ಇದರಿಂದಾಗಿ ಅವು ನಕ್ಷತ್ರಗಳಿಗಿಂತ ದೊಡ್ಡದಿರುವಂತೆ ಗೋಚರಿಸುತ್ತವೆ. ಬೆಳಕಿನ ಆಕಾರವು ದೊಡ್ಡದಾದಂತೆ ಬೆಳಕಿನ ಸ್ಥಿತ್ಯಂತರ ಕಡಿಮೆಯಾಗುತ್ತದೆ. ಆದ್ದರಿಂದ ಅವು ಮಿನುಗುವುದಿಲ್ಲ. ಪ್ರಶ್ನೆ ಸಂಖ್ಯೆ 10 ಎ. ಸೋಲೆನಾಯ್ಡ್ ಎಂದರೇನು? ಬಿ. ಫ್ಲೆಮಿಂಗ್ನ ಎಡಗೈ ನಿಯಮವನ್ನು ನಿರೂಪಿಸಿ. ಸಿ. ನಮ್ಮ ದೇಹದಲ್ಲಿ ಗೃಹ ವಿದ್ಯುತ್ ಮಂಡಲದ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳ ನಡುವಣ ವಿಭವಾಂತರ ಎಷ್ಟು? ನಿಮ್ಮ ಉತ್ತರ ಎ. ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುತ್ತುಗಳನ್ನು ಒತ್ತೊತ್ತಾಗಿ ಹೊಂದಿರುವ ಸಿಲಿಂಡರ್ ಆಕಾರವನ್ನು ಸೋಲೆನಾಯ್ಡ್ ಎನ್ನುವರು. ಬಿ. ಎಡಗೈನ ಹೆಬ್ಬೆರಳು, ತೋರುಬೆರಳು ಮತ್ತು ಮಧ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿರುವಂತೆ ಹಿಡಿದುಕೊಂಡಾಗ ತೋರುಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಾಗೂ ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಚಲನೆಯ ಅಥವಾ ಬಲದ ದಿಕ್ಕನ್ನು ಸೂಚಿಸುತ್ತದೆ. ಸಿ. ನಮ್ಮ ದೇಶದಲ್ಲಿ ಸಜೀವ ಮತ್ತು
ತಟಸ್ಥ ತಂತಿಗಳ ನಡುವಿನ ವಿಭವಾಂತರ 220 ವೋಲ್ಟ್ ಆಗಿದೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4 ಅಂಕದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 11 ಎ. ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ ಮತ್ತು ವಿದ್ಯುತ್ ಉಷ್ಣೋತ್ಪಾದನಾ ಪರಿಣಾಮದ ಮೇಲೆ ಕಾರ್ಯನಿರ್ವಹಿಸುವ 4 ಸಾಧನಗಳನ್ನು ಹೆಸರಿಸಿ. 11 ಬಿ. ಕಾರಣ ಕೊಡಿ. ವಿದ್ಯುತ್ ದೀಪಗಳ ತಂತುಗಳಲ್ಲಿ ವಿಶೇಷವಾಗಿ ಬಹುತೇಕ ಟಂಗ್ಸ್ಟನ್ ಅನ್ನು ಬಳಸಲಾಗುತ್ತದೆ. 2. ವಿದ್ಯುತ್ ಪ್ರಸರಣದಲ್ಲಿ ಸಾಮಾನ್ಯವಾಗಿ ತಾಮ್ರ ಮತ್ತು ಅಲ್ಯೂಮಿನಿಯಂ ತಂತಿಗಳನ್ನು ಬಳಸಲಾಗುತ್ತದೆ. ಉತ್ತರ. ಜೌಲನ ಉಷ್ಣೋತ್ಪಾದನಾ ನಿಯಮದ ಪ್ರಕಾರ ರೋಧಕದಲ್ಲಿ ಉತ್ಪತ್ತಿಯಾಗುವ ಉಷ್ಣವು ವಾಹಕದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ, ವಾಹಕದ ರೋಧಕ್ಕೆ ಮತ್ತು ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಜೌಲನ ಉಷ್ಣೋತ್ಪಾದನಾ ನಿಯಮದ ಮೇಲೆ ಕಾರ್ಯನಿರ್ವಹಿಸುವ ಸಾಧನಗಳು ಇಸ್ತ್ರಿ ಪೆಟ್ಟಿಗೆ, ಗೀಜರ್, ವಿದ್ಯುತ್ ಒಲೆ, ಟೋಸ್ಟರ್. ಬಿ. ವಿದ್ಯುತ್ ದೀಪಗಳಲ್ಲಿ ಟಂಗ್ಸ್ಟನ್ನನ್ನು ಹೆಚ್ಚಾಗಿ ಬಳಸುತ್ತಾರೆ ಏಕೆಂದರೆ ಟಂಗ್ಸ್ಟನ್ ಹೆಚ್ಚು ರೋಧಶೀಲತೆ ಮತ್ತು ಹೆಚ್ಚು ಕರಗುವ ಬಿಂದುವನ್ನು ಹೊಂದಿದೆ. 2. ವಿದ್ಯುತ್ನ ಉತ್ತಮ ವಾಹಕಗಳು ಕಡಿಮೆ ರೋಧವನ್ನು ಹೊಂದಿವೆ, ಆದ್ದರಿಂದ ಅಲ್ಯೂಮಿನಿಯಮನ್ನು ಹೆಚ್ಚಾಗಿ ವಿದ್ಯುತ್ ವಾಹಕವಾಗಿ ಬಳಸುತ್ತಾರೆ. ಈ 11ನೇ ಪ್ರಶ್ನೆಗೆ ಅಥವಾ ಒಂದು ಪ್ರಶ್ನೆ ಐತಿ. 11 ಎ. ಓಮ್ನ ನಿಯಮವನ್ನು ನಿರೂಪಿಸಿ ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನು ಪಟ್ಟಿ ಮಾಡಿ. ಬಿ. 2 ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್. ಈ ಹೇಳಿಕೆಯ ಅರ್ಥವನ್ನು ತಿಳಿಸಿ. ಓಮ್ನ ನಿಯಮ. ಸ್ಥಿರ ತಾಪದಲ್ಲಿ ವಾಹಕತಂತಿಯ ತುದಿಗಳ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ವಾಹಕ ಒಂದರ ರೋಧವು ಅವಲಂಬಿಸಿರುವ ಅಂಶಗಳು ವಾಹಕದ ಉದ್ದ, ವಾಹಕದ ಅಡ್ಡಕೊಯ್ತ, ವಾಹಕದ ತಾಪ, ವಾಹಕದ ಪ್ರಾಕೃತಿಕ ಗುಣ. ಬಿ. ವಾಹಕ ತುದಿಗಳ ನಡುವೆ 1 ಕೂಲಂಬ್ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ನಡೆದ ಕೆಲಸ 1 ಜೂಲ್ ಎಂದರ್ಥ. ಪ್ರಶ್ನೆ ಸಂಖ್ಯೆ 12 ಎ. ಒಂದು ವಸ್ತುವನ್ನು 20 ಸೆಂಟಿಮೀಟರ್ ಸಂಗಮ ದೂರವಿರುವ ಪೀನ ಮಸೂರದ ಪ್ರಧಾನಾಕ್ಷದ ಮೇಲೆ ಲಂಬವಾಗಿ ಇರಿಸಲಾಗಿದೆ. ಪ್ರತಿಬಿಂಬದ ಸ್ಥಾನವು 60 ಸೆಂಟಿಮೀಟರ್ ಆಗಲು ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿರಿಸಬೇಕು? 12 ಬಿ. ಒಂದು ಮಸೂರದ ವಸ್ತು ದೂರ ಮತ್ತು ಪ್ರತಿಬಿಂಬದ ದೂರಗಳು ಕ್ರಮವಾಗಿ -30 ಸೆಂಟಿಮೀಟರ್ ಮತ್ತು -10 ಸೆಂಟಿಮೀಟರ್ ಆಗಿದೆ. ಬಳಸಲಾಗಿರುವ ಮಸೂರದ ವಿಧ ಮತ್ತು ಪ್ರತಿಬಿಂಬದ ಸ್ವಭಾವವನ್ನು ನಿರ್ಧರಿಸಿ. ಉತ್ತರ ಮಕ್ಕಳೇ. ಎ. ನಮಗೆ ಎಫ್ ಗೊತ್ತಾಗಿದೆ, 20 ಸೆಂಟಿಮೀಟರ್ ಇದೆ. ವಿ. ಪ್ರತಿಬಿಂಬದ ದೂರ 60 ಸೆಂಟಿಮೀಟರ್ ಇದೆ. ನಾವು ಇವನ್ನು ಕಂಡುಹಿಡಿಯಬೇಕು. ನಿಮಗೆ ತಿಳಿದಂತೆ ಮಸೂರದ ಸೂತ್ರ 1/f = 1/v - 1/u. ಈಗ ನಾವು ಇವನ್ನು ಕಂಡುಹಿಡಿಯಬೇಕು. ಇವನ್ನು ನ ಈ ಕಡೆ ತಂದಾಗ 1/u = 1/v - 1/f ಆಗುತ್ತದೆ. 1/u = 1/v ಅಂದರೆ 60 ಸೆಂಟಿಮೀಟರ್ ಮೈನಸ್ 1/f ಅಂದರೆ 20 ಸೆಂಟಿಮೀಟರ್. 60 ಮತ್ತು 20ರ ಲಸ 60 ಆಗುತ್ತದೆ. 60 1 60, 20 3 60, 1 - 3 ಆಗುತ್ತದೆ. +1ರಾಗ -3 ಕಳೆದಾಗ ಉಳುವಂಥದ್ದು -2. -2 / 60 ಇದನ್ನು ವ್ಯುತ್ಕ್ರಮಗೊಳಿಸಿದಾಗ ನಮಗೆ u = -30 ಸೆಂಟಿಮೀಟರ್ ದೊರೆಯುತ್ತದೆ. ವಸ್ತುವನ್ನು ಮಸೂರದಿಂದ 30 ಸೆಂಟಿಮೀಟರ್ ದೂರದಲ್ಲಿ ಇರಿಸಬೇಕಾಗುತ್ತದೆ ಮಕ್ಕಳೇ. ಬಿ. ನೋಡಿ ಮಕ್ಕಳೇ, ಇಲ್ಲಿ ವಸ್ತುವಿನ ದೂರ ಮತ್ತು ಪ್ರತಿಬಿಂಬದ ದೂರಗಳು ಎರಡೂ ಮೈನಸ್ನಲ್ಲಿ ಇರುವುದರಿಂದ ಮಸೂರದ ವಿಧ ನಿಮ್ನ ಮಸೂರವಾಗುತ್ತದೆ ಮತ್ತು ಉಂಟಾದ ಪ್ರತಿಬಿಂಬ ಮಿಥ್ಯ ಮತ್ತು ನೇರ ಪ್ರತಿಬಿಂಬವಾಗಿರುತ್ತದೆ.
ಮಕ್ಕಳೇ, ಇಷ್ಟು ಭೌತಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಾಗಿತ್ತು. ಮುಂದಿನ ತರಗತಿಯಲ್ಲಿ ನಾವು ರಾಸಾಯನಿಕ ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ.